ಈ ಎಣ್ಣೆ ಬದನೆಕಾಯಿ ಮಾಡೋದು ತುಂಬ ಈಸಿ. ಈರುಳ್ಳಿ ಬೇಡ, ಟೊಮೆಟೊ ಬೇಡ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಬೇಗ ಕ್ವಿಕ್ಕಾಗಿ ಮಾಡ್ಬೋದಂತಹ ಈ ಎಣ್ಣೆ ಬದನೆಕಾಯನ್ನು ಬಿರಿಯಾನಿಗೆ ಸೈಡ್ ಡಿಶ್ ಆಗಿ, ಅಕ್ಕಿ ರೊಟ್ಟಿಗೆ ಮತ್ತು ಮೊಸರನ್ನ, ಚಪಾತಿಗೆ, ಹಾಗೆ ಖಾಲಿ ಅನ್ನಕ್ಕೆ ಕೂಡ ಬೆರೆಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇಷ್ಟು ಈಸಿಯಾಗಿ ಮಾಡುವಂತಹ ಎಣ್ಣೆ ಬದನೆಕಾಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಇದನ್ನು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. 1/4 kg ಬದನೆಕಾಯಲ್ಲಿ ಮಾಡ್ತಾ ಇದ್ದೀನಿ ಈ ಎಣ್ಣೆ ಬದನೆಕಾಯಿನ. ಈಗ ಅದೇ ರೀತಿ 1.5 ಟೇಬಲ್ ಸ್ಪೂನ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಹಾಕಿ ಇದ್ರ ಜೊತೆಗೇ ಹಾಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಆರಿದ ನಂತರ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೋಬೇಕು. ಅದೊಂದು ಸೈಡ್ಗೆ ಇರಲಿ. ಈಗ ಎಣ್ಣೆ ಬದನೆಕಾಯಿ ಅಂತ ಹೇಳಿದ್ದೀವಿ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಈಗ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಈಗ 1/2 ಟೀ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂದ ನಂತರ ಇದಕ್ಕೆ 1/2 ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಕೂಡ ಸ್ವಲ್ಪ ಇಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಅದಾದ ನಂತರ 1/2 ಟೀ ಸ್ಪೂನ್ ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಮೆಂತ್ಯವನ್ನು ಹಾಕ್ತಾ ಇದ್ದೀನಿ. ಸೊ ಇದೆಲ್ಲವೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಇದನ್ನು ಹಾಕುವಾಗ ಫ್ಲೇಮು ಲೋ ಫ್ಲೇಮಲ್ಲಿರಲಿ. ಈಗ 1 ಹಸಿಮೆಣಸಿನಕಾಯನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಹಾಗೆ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ 1/4 ಟೀ ಸ್ಪೂನ್. ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು 1/4 kg ಬದನೆಕಾಯನ್ನು ಈ ರೀತಿ ಕಟ್ ಮಾಡಿರೋದನ್ನು ಹಾಕಿ ಎಲ್ಲವನ್ನು ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಸಾಲೆ ಎಲ್ಲದಕ್ಕೂ ಕೋಟ್ ಆಗೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ ಹಾಕಿ ಒಂದು 5 ಮಿನಿಟ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಬದನೆಕಾಯನ್ನು ಬೇಯಿಸ್ಕೋಬೇಕು. ಈಗ ಒಂದು 5 ಮಿನಿಟ್ಸ್ ಆಗಿದೆ. ಈಗ ಎಲ್ಲವನ್ನು ಒಂದು ಸರಿ ಮಿಕ್ಸ್ ಮಾಡಬೇಕು. ಒಂದು ಚಿಕ್ಕದಾದ ನಿಂಬೆಹಣ್ಣಿನ ಸೈಜ್ನಷ್ಟು ಹುಣಸೆನ ತಗೊಂಡಿದ್ದೆ. ಅದನ್ನು ನೀರಲ್ಲಿ ನೆನೆ ಹಾಕಿ ಹುಣಸೆ ರಸವನ್ನು ಮಾಡಿಟ್ಟಿದ್ದೀನಿ. ಅದನ್ನು ಇವಾಗ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಅನ್ಕೋತಿರಬೇಕು ಈರುಳ್ಳಿ ಇಲ್ಲ, ಟೊಮೆಟೊ ಇಲ್ಲ, ಯಾವ ರೀತಿ ಇದು ಬರುತ್ತೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸರಿ ಮನೆಯಲ್ಲಿ ಟ್ರೈ ಮಾಡಲೇಬೇಕಿದ್ದನ್ನು. ಈಗ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 2 to 3 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಡೋಣ. ಈಗ ಲಿಡ್ನ ತೆಗೆದು ನೋಡೋಣ. ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟ್ನಲ್ಲಿ ಈಗಾಗಲೇ ನಾವು ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು ನಾವು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ, ಆ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಒಂದು ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಬೇಕು. ಇದೆಲ್ಲವೂ ಚೆನ್ನಾಗಿ ಕೋಟ್ ಆಗಲಿ. ಹಾಗೆ ಈಗಾಗಲೇ ನಾನು ಮಿಕ್ಸಿ ಮಾಡಿದ್ದಂತಹ ಜಾರ್ನಲ್ಲಿ ಇನ್ನೂ ಸ್ವಲ್ಪ ಹಾಗೆ ಪೇಸ್ಟ್ ಇದೆ. ಅದನ್ನು ನೀರು ಹಾಕಿ ಈ ರೀತಿ ಅದರಲ್ಲಿರುವಂತಹ ಎಲ್ಲ ಪೇಸ್ಟನ್ನು ಇಲ್ಲಿಗೆ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿ ಸಾಲ್ಟನ್ನು ಕೂಡ ಟೇಸ್ಟ್ ಮಾಡಿ ನೋಡಿ. ಆನಂತರ ಲಿಡ್ನ ಕ್ಲೋಸ್ ಮಾಡಿ ಅನದರ್ 2 to 3 ಮಿನಿಟ್ಸ್ನ ಹಾಗೆ ಬಿಡಿ. ಹಾಗೆ ಬಿಟ್ಟ ಮೇಲೆ ಈ ರೀತಿ ಎಣ್ಣೆ ಎಲ್ಲ ಸೈಡಲ್ಲಿ ಬಂದಿರಬೇಕು. ಆಗ ನಮ್ಮ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿಯೂ ಕೂಡ ಇದೆ. ನನಗೆ ಖಾರಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಸಾಕಾಯಿತು. ನಿಮಗೆ ಹೆಚ್ಚು ಖಾರ ಬೇಕು ಅಂದರೆ ಇನ್ನೂ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಮಾಡ್ಬೋದು. ಎಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಮಾಡ್ಕೋಬೇಕು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.